ನೂತನ ಮಂತ್ರಿಗಳ ಪಟ್ಟಿಯಲ್ಲಿ ಹೆಸರು ತೋರಿಸಿ ಕೊನೆ ಕ್ಷಣದಲ್ಲಿ ಮಕ್ಕಳ ವೈದ್ಯರಿಗೆ ಕೈಬಿಟ್ಟ ವಿಚಾರ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದ್ದರೆ ನಮ್ಮ ಹೈಕಮಾಂಡ್ ಸರಿಪಡಿಸುತ್ತೆ ಎಂದು ಕಲಬುರಗಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣ ಕಮಕೂರ್ ಹೇಳಿದರು. ಆಗಿದ್ದರಿಂದ ಮತ್ತು ಯಾವಾಗಲೂ ದೇವರ ಮೇಲೆ ನಂಬಿಕೆ ಇಟ್ಟಿದ್ದರಿಂದ ಮಳೆ ಚೆನ್ನಾಗಿ ಆಗಿ ಬರಗಾಲ ಮುಕ್ತರಾಗ್ತಾ ಇದ್ದೀವಿ. ಆಮೇಲೆ ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳು ಮೊದಲು ಕೂಡ ಬಗೆಹರಿಸಿದ್ದಾರೆ. ಇದನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ. ಆಮೇಲೆ ಅವ್ರ ಮೇಲೆ ನಂಬಿಕೆ ಇದೆ ಸರ್ಕಾರದ ಮೇಲೆ. ಅದು ಯಾವ್ಯಾವ ಸಮುದಾಯಕ್ಕೆ ನ್ಯಾಯ ಕೊಡಬೇಕು, ನ್ಯಾಯದಿಂದ ವಂಚಿತರಾಗಿರೋರು ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ, ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸರ್ ಗಮನಕ್ಕೆ ತರ್ತೀನಿ, ಉಸ್ತುವಾರಿ ಮಂತ್ರಿಗಳಂಥ ಪ್ರಿಯಾಂಕ್ ಖರ್ಗೆಜಿಯವ್ರ ಗಮನಕ್ಕೆ ತಂದು ಆ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮೊನ್ನೆ ಯಶವಂತಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟು ಪುನಃ ವಾಪಸ್ ತಗೊಂಡು 136 ಮಂದಿ ಇರಲ್ಲ, 136 ಮಂದಿನ ಮಿನಿಸ್ಟರ್ ಆಗಕ್ಕೆ ಅಂತಾರೆ. ಹೊಸ ಮಂದಿ ಜಾಗ ಎಷ್ಟದ ಅಷ್ಟೇ ಸಿಗ್ಬೇಕಲ್ಲ. ಅದಕ್ಕಾಗಿ ಅಸಮಾಧಾನ ಸಹಜ ಅಲ್ಲ. ಯಾವ ಮಾನದಂಡದ ಮೇಲೆ ಅದು ಸಹಜ ಮತ್ತು ನಿರಂತರ ಪ್ರಕ್ರಿಯೆಗಳು. ಯಾರು ಬಲಿಷ್ಠ ಇರ್ತಾರೆ ಅವರು ಒಳ್ಳೆಯ ಪ್ರಯತ್ನ ಮಾಡಲ್ಲ. ಅದು ಇದು ಹೈಕಮಾಂಡ್ ನಾಲೆಜ್ ಬಂದಿದೆ, ಯಾವ ಪ್ರಕಾರ ಸರಿ ಮಾಡಬೇಕು ಅಂತ ಕೂಡ ಚರ್ಚೆ ನಡೆದಿದೆ. ಅದನ್ನು ಕೂಡ ಈ ಸರ್ಕಾರ ಸುಭದ್ರವಾಗಿ ಸುರಕ್ಷಿತವಾಗಿ ನಡೀಬೇಕು ಮತ್ತು 2028ಕ್ಕೆ ನಮ್ಮ ಸರ್ಕಾರೇ ಬರಬೇಕಾದ್ರೆ ಯಾವ್ಯಾವ ಪ್ರಕಾರ ಬ್ಯಾಲೆನ್ಸ್ ಮಾಡಬೇಕು ಅದು ಮಾಡ್ತಾರೆ. ಕೆಲವೇ ದಿನ ಮಾಡಿಬಿಡ್ತಾರೆ. ಇದು AICCಗೆ ಅವರ ಗಮನಕ್ಕೆ ಹೋಗಿದೆ. ರಾಜ್ಯದ ನಾಯಕರು ಕೂಡ ಅದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬಹುಶಃ ಕೆಲವೇ ದಿನಗಳಲ್ಲಿ ಅದು ಸುಗಮವಾಗಿ ಇದು ಅಸೆಂಬ್ಲಿ ಕೂಡ 13 ತಾರೀಕಿನದು ಪ್ರಾರಂಭ ಆಗೋದ್ರಿಂದ ಅದರೊಳಗಡೆ ಎಲ್ಲ ಸಮಸ್ಯೆಗಳು ಬಗೆಹರಿತೀವಿ. ತಾವು ಈಗ ಈ ಭಾಗದ ಪ್ರಭಾವಿ ನಾಯಕ ಮತ್ತು ನಿಮ್ಮ ಸಮಾಜದ ಪ್ರಭಾವಿ ಮುಖಂಡರು ತಾವು 3 ಸಲ MLC ಆಗಿದ್ದಾರೆ. ತಮ್ಮನ್ನು ಭಾಗದಲ್ಲಿ 7 ಜಿಲ್ಲೆಯಲ್ಲಿ ನಿರ್ಣಾಯಕ ಮತದಾರರು. ನಾವು ನಿಮ್ಮನ್ನು ಯಾಕೆ ಪರಿಗಣನೆ ಮಾಡಿ? ನಿರ್ಣಾಯಕ ಮತದಾರರು ಹಿಂದುಳಿದ ವರ್ಗ ಅಂತ ಬಂದರೆ 7 ಜಿಲ್ಲೆಯಲ್ಲಿ ಕೋಲಿ ಕಬ್ಬಲಿಗರು. ಇದರಲ್ಲಿ ಯಾವುದೇ ಮಾತಿಲ್ಲ. ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ನಮ್ಮದು ಬೇಡಿಕೆ ಇದೆ. ಮತ್ತು AICC ವರಿಷ್ಠರ ಬಳಿಯೂ ಕೂಡ ಇದ್ರ ಬಗ್ಗೆ ಮನವರಿಕೆ ಇದೆ. ಅದಕ್ಕಾಗಿ ಇಲ್ಲಿ ಏನಾರ ಪ್ರಸ್ತಾವನೆ ಮಾಡಿ ದೊಡ್ಡ ಮನುಷ್ಯ ಆಗೋದು ನನಗೆ ಇಷ್ಟ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಗಮನಕ್ಕೆ ತರ್ತೀನಿ, ಪ್ರಿಯಾಂಕ್ ಖರ್ಗೆಜಿಯವ್ರ ಮನೆ ಗಮನಕ್ಕೆ ತರ್ತೀನಿ, ಮುಖ್ಯಮಂತ್ರಿ ಗಮನಕ್ಕೆ ತಂದು ತಕ್ಷಣ ನಮ್ಮ ಸಮುದಾಯಕ್ಕೂ ಕೂಡ ಯಾವ್ಯಾವ ಏನೇನು ಅವಕಾಶಗಳು ಸಿಗಬೇಕು ಕೊಡುವಂತ ಮಾತಾಡ್ತೀವಿ. ಥ್ಯಾಂಕ್ ಯು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿ ಜಿಲ್ಲೆಯ ಜನರಿಗೆ ಮಿರಾ ಮೆನ್ಸ್ ಅವೆನ್ಯೂ ವತಿಯಿಂದ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್
ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.